ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮ್ಯಾಚ್ ಪ್ರಿವ್ಯೂಗೆ ಬಂದ್ಬಿಡೋಣ. ಮುಂಬೈ ಇಂಡಿಯನ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳ ನಡುವೆ ಮ್ಯಾಚ್ ನಡೀತಾ ಇದೆ ಇವತ್ತು. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಸೊ ಇದು ಯಾವುದೇ ರೀತಿ ಮೇಲೆ ಪ್ರೊಡಿಕ್ಷನ್ ವಿಡಿಯೋ ಬರಲ್ಲ. ಕಂಟಿನ್ಯೂ ಮೇಲೆ ಪ್ರೀ ಮ್ಯಾಚ್ ಅಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬರುತ್ತೆ. ಬಿಕಾಸ್ ಒಂದು ಸ್ವಲ್ಪ ಜನ ಗ್ಯಾಪ್ ಕೊಡೋಣ ಅಂತ, ಬಿಕಾಸ್ ಎಲ್ಲ ಉಲ್ಟಾ ಆಗ್ತಿದೆ. ಸೊ ಹಾಗಾಗಿ ಕಂಟಿನ್ಯೂಸ್ ಏನಿದ್ರು ಪ್ರಿವ್ಯೂ ಅಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಷ್ಟೇ ಬರೋದು. ಸೊ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ಮ್ಯಾಚ್ ನಡೀತಾ ಇರೋದು ಮುಂಬೈಲಿ. ಮುಂಬೈ ವರ್ಸಸ್ KKR ಇವತ್ತು 31st ಮಾರ್ಚ್ 2025. ಇಲ್ಲಿ ಹೆಡ್ ಟು ಹೆಡ್ ನೋಡೋದಾದ್ರೆ ಟೋಟಲ್ ಆಗಿ 34 ಮ್ಯಾಚ್ ಆಡಿದ್ದಾರೆ. ಸೊ ಇವರಿಬ್ರು, ಸೊ ಮುಂಬೈ ಜಾಸ್ತಿ ಅಡ್ವಾಂಟೇಜ್ ಇದೆ. ಸೊ ಮುಂಬೈದವರು 23 ಸಲ ಗೆದ್ದಿದ್ದಾರೆ, KKRದವರು 11 ಸಲ ಗೆದ್ದಿದ್ದಾರೆ. ಸೊ ನೋ ರಿಸಲ್ಟ್ ಯಾವುದೂ ಆಗಿಲ್ಲ. ಸೊ ಹೆಡ್ ತುಂಬಾ ಚೆನ್ನಾಗಿದೆ, ಮುಂಬೈ ಪರ ಇದೆ. ಬಟ್ ಇಲ್ಲಿ ಇವತ್ತಿನ ಮ್ಯಾಚ್ ಯಾಕೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಮುಂಬೈ ಕಂಟಿನ್ಯೂ 2-2 ಸೋತಿದ್ದಾರೆ. ಸೊ KKR ಕೂಡ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮೇಲೆ ಒಂದು ಮ್ಯಾಚ್ ಸೋತಿದ್ರು. ಬಟ್ ಇವಾಗ ಮತ್ತೆ ಅವರು ರಾಜಸ್ಥಾನ್ ರಾಯಲ್ಸ್ ಮೇಲೆ ಗೆದ್ಕೊಂಡು ಮತ್ತೆ ವಾಪಸ್ ತಿರ್ಗಾ ಅವರಿಗೆ ಒಂದು ಅಡ್ವಾಂಟೇಜ್ ತಗೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ಗ್ರೌಂಡ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಗ್ರೌಂಡ್ ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಮ್ಯಾಚ್ ನಡೀತಾ ಇದೆ. ಈ ಪಿಚ್ ಬಗ್ಗೆ ಜಾಸ್ತಿ ಏನು ಹೇಳೋದ್ ಬೇಕಾಗಿಲ್ಲ, ಬಿಕಾಸ್ ಇಲ್ಲಿ ಯಾವಾಗಲೂ ರೆಡ್ ಸಾಯಿಲ್ ಯೂಸ್ ಮಾಡ್ತಾರೆ, ಬ್ಲಾಕ್ ಸಾಯಿಲ್ ಯೂಸ್ ಮಾಡಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಟರ್ನಿಂಗ್ ಟ್ರ್ಯಾಕ್ ಕೂಡ ಕೊಡಲ್ಲ. ಸೊ ಹಾಗಾಗಿ ಇನ್ನ ಗ್ರೌಂಡ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ಇಲ್ಲಿ ಯಾವಾಗಲೂ ಇದುವರೆಗೂ IPL 116 ಮ್ಯಾಚ್ ನಡೆದಿದೆ. ಸೊ ಇಲ್ಲಿ 54 ಸಲ ಫಸ್ಟ್ ಬ್ಯಾಟಿಂಗ್ ಆದ್ರೂ ವಿನ್ ಆಗಿದ್ದಾರೆ, ಚೇಸಿಂಗ್ ಮಾಡಿದ್ರು 62 ಸಲ ವಿನ್ ಆಗಿದ್ದಾರೆ. ಸೊ ಆವರೇಜ್ ಸ್ಕೋರೇ ಬಂದ್ಬಿಟ್ಟು 170+ ಇದೆ, 180 ಅಂದ್ರೂ ತಪ್ಪಾಗಲ್ಲ ಈ ಸತಿ. ಸೊ ಇಲ್ಲಿ ಚೇಸಿಂಗ್ ಮಾಡೋರಿಗೆ ಅಡ್ವಾಂಟೇಜ್ ಅಂದ್ರೆ, ಟಾಸ್ ಗೆದ್ದು ಯಾರು ಬೌಲಿಂಗ್ ತಗೊಂತಾರಲ್ವಾ, ಸೊ ಅವರಿಗೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಪವರ್ ಪ್ಲೇ ನಲ್ಲಿ ಏನಾದ್ರು ಒಂದು 2-3 ವಿಕೆಟ್ಸ್ ತಗೊಂಡ್ರೆ ಅಪೋಸಿಷನ್ ಅವ್ರದ್ದು, ಸೊ ಒಂದು ಅಡ್ವಾಂಟೇಜ್ ಇರುತ್ತೆ. ಸೊ ಇಲ್ಲಿ ಮುಂಬೈ ಟೀಮ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಹೌದು ಲಾಸ್ಟ್ ಮ್ಯಾಚ್ ಗುಜರಾತ್ ಮೇಲೆ ಸೋತ್ರು, 196 ರನ್ ಚೇಸಿಂಗ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಸೊ ತುಂಬಾ ಸ್ಲೋ ಇನ್ನಿಂಗ್ಸ್ ಆಡ್ಬಿಟ್ರು. ಸೊ ಈ ಮ್ಯಾಚ್ ಅವರು ಇಂಪ್ರೂವ್ ಮಾಡ್ಕೊಂಡ್ಲೇಬೇಕು, ಅವ್ರು ಈ ಮ್ಯಾಚ್ ಗೆಲ್ಬೇಕು ಅಂದ್ರೆ, ಬಿಕಾಸ್ ಟೂರ್ನಮೆಂಟ್ ಹೋಗ್ತಾ ತುಂಬಾ ಟಫ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ರೋಹಿತ್ ಶರ್ಮಾ ಆದ್ರೂ ಅಷ್ಟೇ ಕಂಟಿನ್ಯೂ ಮ್ಯಾಚ್ ಅವರು ಫ್ಲಾಪ್ ಆಗ್ತಾ ಇದಾರೆ. ಸೊ ಇಂಪ್ರೂವ್ ಆಗ್ಲೇಬೇಕು. ಅಂಡ್ ಇಲ್ಲಿ ಓಪನರ್ ಅವ್ರ ಜೊತೆಗೆ ರ್ಯಾನ್ ರಿಕಲ್ಟನ್ ಅವ್ರನ್ನ ಚೇಂಜ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ವಿಲ್ ಜಾಕ್ಸ್ ಆಡಿಸಿದ್ರು. ಸೊ ಇವಾಗ ಮತ್ತೆ ರ್ಯಾನ್ ರಿಕಲ್ಟನ್, ಸೊ ಇವರು ಕೂಡ ಫೇಲ್ ಆದ್ರು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಯಾರು ಸಪೋರ್ಟ್ ಕೊಡ್ಲಿಲ್ಲ ಲಾಸ್ಟ್ ಟೈಮ್. ಸೊ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ರೆ ಅವರು ಹತ್ರ ತಗೊಂಡ್ ಬರ್ತಿದ್ರು. ಇನ್ನು ತಿಲಕ್ ವರ್ಮಾ ಅವರು ಕೂಡ ಅಷ್ಟೇ ಸ್ಲೋ ಇನ್ನಿಂಗ್ಸ್ ಆಡಿದ್ರು. ಸೊ ಅವರು ಆಡ್ಬೇಕಿತ್ತು. ಸೂರ್ಯಕುಮಾರ್ ಯಾದವ್ ಆಡಿದ್ರು, ಇಲ್ಲ ಅಂತಲ್ಲ. ಬಟ್ ಅವರು ಆ ಕಡೆ ಆಪೋಸಿಟ್ ಇರೋರು ಯಾರು ಸಪೋರ್ಟ್ ಕೊಡ್ಲಿಲ್ಲ ಅಂತ ಅವರು ಕೂಡ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಆಡ್ಬೇಕಾಗಿತ್ತು. ಸೊ ಇನ್ನ ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೇ ಮ್ಯಾಚ್ ರಿಕ್ವೈರ್ಡ್ ಅಂದ್ರೆ ತುಂಬಾ ಇದೆ, ಬಟ್ ಆದ್ರೂ ಅವರು ಒಂಥರ ಡಿಫೆನ್ಸ್ ಶಾಟ್ ಆಡ್ತಾ ಇದ್ರು. ಬಟ್ ಇದು ಯಾವುದು ಪಾಸಿಟಿವ್ ತರ ಕಾಣಿಸ್ತಿರ್ಲಿಲ್ಲ. ಸೊ ತುಂಬಾನೇ ಇಂಪ್ರೂವ್ ಮಾಡ್ಕೋಬೇಕು. ಇನ್ನ ಇವರ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಏನು ಚೇಂಜಸ್ ಇರಲ್ಲ ಅಂತ ಅನ್ಕೊಂತೀನಿ. ರೋಹಿತ್ ಶರ್ಮಾ, ರ್ಯಾನ್ ರಿಕಲ್ಟನ್, ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್ದೀರ್, ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಸತ್ಯನಾರಾಯಣ ರಾಜು ಅಂಡ್ ವಿಘ್ನೇಶ್ ಪುತ್ತೂರ್ ಸೇಮ್ ಇರುತ್ತೆ. ಇದು ಯಾವುದು ಏನು ಚೇಂಜ್ ಇರಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಘ್ನೇಶ್ ಪುತ್ತೂರ್ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದ್ರು ಮುಂಬೈ ಬೌಲಿಂಗ್ ಸೆಕೆಂಡ್ ಬಿತ್ತು ಅಂತಂದ್ರೆ, ಸೊ ಇದಿಷ್ಟು ಮುಂಬೈ ಪರ ಆದ್ರೆ, ಇನ್ನ KKR ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, KKR ಒಂದು ಅಡ್ವಾಂಟೇಜ್ ಏನಂದ್ರೆ ಅವ್ರದ್ದು ಸ್ಪಿನ್ ಅಸ್ತ್ರ. ಸೊ ಇಲ್ಲಿ ವರುಣ್ ಚಕ್ರವರ್ತಿ ಆಗಿರ್ಬೋದು, ಅಥವಾ ಮೊಯಿನ್ ಅಲಿ ಆಗಿರ್ಬೋದು, ಅಥವಾ ಸುನಿಲ್ ನಾರಾಯಣ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿ ಅವ್ರದ್ದು ಸ್ಪಿನ್ ಒಂದು ಏನಂತ ಸ್ಪಿನ್ ಇದೆ ಸ್ಟಾಟ್. ಅವ್ರದ್ದೊಂದು ಸ್ಪಿನ್ ಅಡ್ವಾಂಟೇಜ್ ತುಂಬಾನೇ ಇದೆ ಅವ್ರ ಮೂವರ್ದು. ಅಂಡ್ ಅಲಾಂಗ್ ವಿತ್ ಅವ್ರದ್ದು ಲಾಸ್ಟ್ ಮ್ಯಾಚ್ ಬೇರೆ ಗೆದ್ದಿದೆ. ಅವ್ರದ್ದು ಬ್ಯಾಟಿಂಗ್ ಡೆಪ್ತ್ ಕೂಡ ಆಗಿ ಇದೆ. ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಅಂಡ್ ರಸಲ್ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ಸೊ ಅಂಕಕ್ರಿಶ್ ರಘುವಂಶಿ ಆಗಿರ್ಬೋದು. ಸೊ ಇವರೆಲ್ಲರೂ ತುಂಬಾ ಚೆನ್ನಾಗಿ ಮಿಡ್ಲ್ ಓವರ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಎಸ್ಪೆಷಲಿ ಓಪನರ್ಸ್ ಬಗ್ಗೆ ನಾನು ಮಾತಾಡಲೇಬೇಕು. ಕ್ವಿಂಟನ್ ಡಿಕಾಕ್ ಅವರು ಲಾಸ್ಟ್ ಮ್ಯಾಚ್ ಕೊನೆ ತನಕ ಇದ್ದು ಮ್ಯಾಚ್ ನ ವಿನ್ ಮಾಡಿಸಿದ್ರು. ಸೊ ಈ ಬಾರಿ ಏನು ಸುನಿಲ್ ನಾರಾಯಣ್ ವಾಪಸ್ ಬರ್ತಾರೋ ಇಲ್ವೋ, ಐ ಥಿಂಕ್ ಮುಂಬೈ ಮೇಲೆ ಅವ್ರ ರೆಕಾರ್ಡ್ ತುಂಬಾ ಚೆನ್ನಾಗಿರೋದ್ರಿಂದ, ಏನಾದ್ರು ನನ್ನ ಪ್ರಕಾರ ಅವ್ರನ್ನ ಮೊಯಿನ್ ಅಲಿ ಅವ್ರನ್ನ ತೆಗೆದ್ಬಿಟ್ಟು ಮತ್ತೆ ಸುನಿಲ್ ನಾರಾಯಣ್ ಅವ್ರನ್ನ ಹಾಕೊಳ್ತಾರೆ. ಬಿಕಾಸ್ ರೋಹಿತ್ ಶರ್ಮಾ ಅವರಿಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ಇವರು IPL ನಲ್ಲಿ. ಸೊ ಅವ್ರದ್ದು ರೆಕಾರ್ಡ್ ಅಷ್ಟು ಚೆನ್ನಾಗಿಲ್ಲ ಸುನಿಲ್ ನಾರಾಯಣ್ ಅವ್ರ ವಿರುದ್ಧ. ಸೊ ಅದಕ್ಕೋಸ್ಕರ ಏನಾದ್ರು ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರೆ ಮೊಯಿನ್ ಅಲಿ ಅವ್ರನ್ನ ಏನಾದ್ರು ಹೊರಗಿಟ್ಟು ಅಂತ ನೋಡ್ಬೇಕು. ಸೊ ಇನ್ನ KKR ಪ್ಲೇಯಿಂಗ್ 11 ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ, ಅವ್ರದ್ದು ಏನು ಚೇಂಜಸ್ ಜಾಸ್ತಿ ನೋಡಲ್ಲ. ಅದೇ ಸುನಿಲ್ ನಾರಾಯಣ್ ಒಬ್ಬರದೇ ನೋಡ್ತಿರೋದು ನಾನು. ಸೊ ಕ್ವಿಂಟನ್ ಡಿಕಾಕ್, ಸುನಿಲ್ ನಾರಾಯಣ್, ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ಅಂಕಕ್ರಿಶ್ ರಘುವಂಶಿ, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ ದೀಪ್ ಸಿಂಗ್, ಹರ್ಷಿತ್ ರಾಣಾ, ಸ್ಪೆನ್ಸರ್ ಜಾನ್ಸನ್, ವರುಣ್ ಚಕ್ರವರ್ತಿ, ವೈಭವ್ ಹರೋರಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ನೋಡ್ತಾ ಇದ್ದೀನಿ. ಸೊ ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ನೋಡಿ ಗೈಸ್, ರಮನ್ ದೀಪ್ ವರೆಗೂ ಇದೆ ಅವ್ರದ್ದು ಬ್ಯಾಟಿಂಗ್. ಸೊ 6 ವಿಕೆಟ್ಸ್ ಆದ್ರೂ ಹೊಡೆಯೋ ಇದು ತಾಕತ್ತಿದೆ. ಸೊ ಇನ್ನು ಯಾರು ಇಬ್ಬರಿಗೂ ಟಫ್ ಇದೆ. ಸೊ ಯಾರು ಗೆಲ್ತಾರೆ ನೋಡ್ಬೇಕು. ಸೊ ದಯವಿಟ್ಟು ನಿಮಗೆ ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಯಾರು ವಿನ್ ಆಗ್ತಾರೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕಾಗಿ. ಮತ್ತೆ ಸಿಗ್ತಾ ಇರೋಣ.